Advanced Corporate Accounting, Chapter 2, Session 17, Mergers and Acquisitions of Companies. Next is for transfer of preliminary expenses. In the previous session, we have discussed up to step 9. Now we'll continue with the step 10. For transfer of preliminary expenses, underwriting commission, discount on issue of shares and debentures, and profit and loss account, loss, etc. Equity shareholders account to debit to preliminary expenses account, to underwriting commission account, to discount on issue of shares and debentures account, and profit and loss account if there is a loss. Next, for the receipt of purchase consideration, equity shares in transferee company account, preference shares in transferee company account, cash or bank account to transferee company account. ಪರ್ಚೇಸ್ ಕನ್ಸಿಡರೇಷನ್ ಅನ್ನ ಇಕ್ವಿಟಿ ಶೇರ್ಸ್ ಅಲ್ಲಿ ಕೊಟ್ಟಿದ್ರೆ ಎಷ್ಟು ಇಕ್ವಿಟಿ ಶೇರ್ಸ್ ಕೊಟ್ಟಿದ್ದಾರೆ, ಸೊ ಇಕ್ವಿಟಿ ಶೇರ್ಸ್ ಅಕೌಂಟ್ ಡೆಬಿಟ್. ಪ್ರಿಫರೆನ್ಸ್ ಶೇರ್ಸ್ ಅಲ್ಲಿ ಕೊಟ್ಟಿದ್ರೆ ಎಷ್ಟು ಪ್ರಿಫರೆನ್ಸ್ ಶೇರ್ಸ್ ಅಲ್ಲಿ ಕೊಟ್ಟಿದ್ದಾರೆ ಅದನ್ನ ಡೆಬಿಟ್. ಕ್ಯಾಶ್ ಅಲ್ಲಿ ಅಥವಾ ಚೆಕ್ ಮೂಲಕ ಕೊಟ್ಟಿದ್ರೆ ಅದನ್ನ ಕ್ಯಾಶ್ ಆರ್ ಬ್ಯಾಂಕ್ ಅಕೌಂಟ್ ಅಂತ ಹಾಕೊಂಡು ಡೆಬಿಟ್ ಟು ಟ್ರಾನ್ಸ್ಫರಿ ಕಂಪನಿ ಅಕೌಂಟ್. ದಿಸ್ ಇಸ್ ಫಾರ್ ರಿಸಿಪ್ಟ್ ಆಫ್ ಪರ್ಚೇಸ್ ಕನ್ಸಿಡರೇಷನ್. ಫಾರ್ ದ ಫೈನಲ್ ಪೇಮೆಂಟ್ ಆಫ್ ಮೇಡ್ ಟು ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ಗೆ, ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ ಅಕೌಂಟ್ ಡೆಬಿಟ್ ಅವ್ರಿಗೆ ಯಾವ ಫಾರ್ಮಲ್ಲಿ ಕೊಟ್ಟಿರ್ತಾರೆ, ಕ್ಯಾಶ್ ಆರ್ ಬ್ಯಾಂಕಲ್ಲಿ ಕೊಟ್ಟಿದ್ರೆ ಕ್ಯಾಶ್ ಆರ್ ಬ್ಯಾಂಕ್ ಹಾಕೊಳ್ಳಿ. ಟು ಶೇರ್ಸ್ ಇನ್ ಟ್ರಾನ್ಸ್ಫರಿ ಕಂಪನಿ ಇಫ್ ಪೇಮೆಂಟ್ ಇಸ್ ಮೇಡ್ ಬೈ ಡಿಸ್ಟ್ರಿಬ್ಯೂಟಿಂಗ್ ದ ಶೇರ್ಸ್. ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ಗೆ ಕ್ಯಾಶ್ ಕೊಟ್ಟಿದ್ರೆ ಮೆನ್ಷನ್ ಇಟ್ ಹ್ಯಾಸ್ ಕ್ಯಾಶ್, ಅಥವಾ ಶೇರ್ಸ್ನಲ್ಲಿ ಕೊಟ್ಟಿದ್ರೆ ಮೆನ್ಷನ್ ಇಟ್ ಹ್ಯಾಸ್ ಶೇರ್ಸ್. ಟು ಶೇರ್ಸ್ ಇನ್ ಟ್ರಾನ್ಸ್ಫರಿ ಕಂಪನಿ ಅಕೌಂಟ್. Note, in case of amalgamation in nature of merger, only share capital must be transferred to equity shareholders account, and all other items belonging to shareholders must be transferred to realization account. Idyavaga amalgamation in the nature of merger idre only share capital must be transferred to equity shareholders account. In ella items shareholders ನಾವು ಎಲ್ಲಿ ಟ್ರಾನ್ಸ್ಫರ್ ಮಾಡಬೇಕು ಅಂದರೆ ರಿಯಲೈಸೇಷನ್ ಅಕೌಂಟ್. ಅದೇ ಅಮಾಲ್ಗಮೇಷನ್ ಇನ್ ದ ನೇಚರ್ ಆಫ್ ಪರ್ಚೇಸ್ ಆಗಿದ್ರೆ ಆಲ್ ಐಟಮ್ಸ್ ರಿಲೇಟಿಂಗ್ ಟು ಇಕ್ವಿಟಿ ಶೇರ್ ಹೋಲ್ಡರ್ಸ್ ಮಸ್ಟ್ ಬಿ ಟ್ರಾನ್ಸ್ಫರ್ ಟು ಇಕ್ವಿಟಿ ಶೇರ್ ಹೋಲ್ಡರ್ಸ್ ಅಕೌಂಟ್ ಅದರ್ ದೆನ್ ಸ್ಟ್ಯಾಟ್ಯುಟರಿ ರಿಸರ್ವ್ ವಿಚ್ ಇಸ್ ಟು ಬಿ ಟ್ರಾನ್ಸ್ಫರ್ ಟು ರಿಯಲೈಸೇಷನ್ ಅಕೌಂಟ್. ಅಮಾಲ್ಗಮೇಷನ್ ಇನ್ ದ ನೇಚರ್ ಆಫ್ ಮರ್ಜರ್ ಆಗಿದ್ರೆ ಬರೀ ಶೇರ್ಸ್ ಅನ್ನು ಮಾತ್ರ ನಾವು ಶೇರ್ ಹೋಲ್ಡರ್ಸ್ ಅಕೌಂಟಿಗೆ, ಇಕ್ವಿಟಿ ಶೇರ್ಸ್ ಅನ್ನು ಮಾತ್ರ ಇಕ್ವಿಟಿ ಶೇರ್ ಹೋಲ್ಡರ್ಸ್ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡಬೇಕು. ಉಳಿದಿರೋ ಎಲ್ಲ ಐಟಮ್ಸ್ ಅನ್ನ ರಿಯಲೈಸೇಷನ್ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡಬೇಕು. ಅದೇ ಅಮಾಲ್ಗಮೇಷನ್ ಇನ್ ದ ನೇಚರ್ ಆಫ್ ಪರ್ಚೇಸ್ ಆದರೆ ಶೇರ್ ಹೋಲ್ಡರ್ಸ್ ರಿಲೇಟೆಡ್ ಎಲ್ಲ ಐಟಮ್ಸು ಇಕ್ವಿಟಿ ಶೇರ್ ಹೋಲ್ಡರ್ಸ್ ಅಕೌಂಟಿಗೆ ಟ್ರಾನ್ಸ್ಫರ್ ಆಗಬೇಕು ಎಕ್ಸೆಪ್ಟ್ ಸ್ಟ್ಯಾಟ್ಯುಟರಿ ರಿಸರ್ವ್. ಆ ಸ್ಟ್ಯಾಟ್ಯುಟರಿ ರಿಸರ್ವ್ ಅನ್ನ ಎಲ್ಲಿ ಕನ್ಸಿಡರ್ ಮಾಡಬೇಕು ಅಂದರೆ ಇಟ್ ಶುಡ್ ಬಿ ಕನ್ಸಿಡರ್ಡ್ ಇನ್ ದ ರಿಯಲೈಸೇಷನ್ ಅಕೌಂಟ್. For the final payment made to equity shareholders, equity shareholders account to debit to equity shares in transferee company to cash or bank account. ಎಷ್ಟು ಇಕ್ವಿಟಿ ಶೇರ್ಸ್ ಅಲ್ಲಿ ಕೊಟ್ಟಿದ್ದಾರೆ ಅಷ್ಟನ್ನು ಇಕ್ವಿಟಿ ಶೇರ್ಸ್ ಹಾಕೊಳ್ಳಿ, ಬ್ಯಾಲೆನ್ಸ್ ಅನ್ನ ಕ್ಯಾಶ್ ಆರ್ ಬ್ಯಾಂಕ್ ಅಕೌಂಟ್ ಅಂತ ಕನ್ಸಿಡರ್ ಮಾಡಿ. ಲಾಸ್ಟ್ ಒನ್ ನೋಡಿ, ಸ್ಟೆಪ್ 1 ಪರ್ಚೇಸ್ ಕನ್ಸಿಡರೇಷನ್ ಕ್ಯಾಲ್ಕುಲೇಷನ್ ಮಾಡೋದು. ಸ್ಟೆಪ್ 2 ಡಿಸ್ಚಾರ್ಜ್ ಆಫ್ ಪರ್ಚೇಸ್ ಕನ್ಸಿಡರೇಷನ್. ಸ್ಟೆಪ್ 3 closing entries in the books of transferor company. So last step 4 is opening entry in the books of transferee company. The following entries will be passed in the books of transferee company in the case of amalgamation. For purchase consideration due, business purchase account debit to liquidators of transferor company with the amount of purchase consideration due. ಸೊ ಫಾರ್ ಪರ್ಚೇಸ್ ಕನ್ಸಿಡರೇಷನ್ ಡ್ಯೂ ಯಾವ ಎಂಟ್ರಿಯನ್ನು ಪಾಸ್ ಮಾಡಬೇಕು? ಬಿಸ್ನೆಸ್ ಪರ್ಚೇಸ್ ಅಕೌಂಟ್ ಡೆಬಿಟ್ ಟು ಲಿಕ್ವಿಡೇಟರ್ಸ್ ಆಫ್ ಟ್ರಾನ್ಸ್ಫರರ್ ಕಂಪನಿ ಅಕೌಂಟ್. ನೆಕ್ಸ್ಟ್, ಫಾರ್ ಇನ್ಕಾರ್ಪೊರೇಟಿಂಗ್ ಅಸೆಟ್ಸ್ ಅಂಡ್ ಲಯಬಿಲಿಟೀಸ್ ಟೇಕನ್ ಓವರ್. ಇನ್ ಕೇಸ್ ಆಫ್ ಅಮಾಲ್ಗಮೇಷನ್ ಇನ್ ದ ನೇಚರ್ ಆಫ್ ಮರ್ಜರ್, ಪೂಲಿಂಗ್ ಆಫ್ ಇಂಟ್ರೆಸ್ಟ್ ಮೆಥಡ್, ವೇರಿಯಸ್ ಅಸೆಟ್ಸ್ ಅಕೌಂಟ್ ಜನರಲ್ ರಿಸರ್ವ್ ಅಕೌಂಟ್ ಡೆಬಿಟ್ ಟು various liabilities account to business purchase account to general reserve account. ಇಲ್ಲಿ ಬಿಸ್ನೆಸ್ ಪರ್ಚೇಸ್ ಅಂದರೆ ಯಾವ ಅಮೌಂಟ್ ಅನ್ನು ನಾವು ಮೆನ್ಷನ್ ಮಾಡಬೇಕು ಅಂದರೆ ಪರ್ಚೇಸ್ ಕನ್ಸಿಡರೇಷನ್ ಅನ್ನ ತಗೋಬೇಕು. ನಿಮಗೆ 2 ಬ್ಯಾಲೆನ್ಸಿಂಗ್ ಅಮೌಂಟ್ ಬರುತ್ತೆ, ವೇರಿನ್ ಲಯಬಿಲಿಟೀಸು ಮತ್ತು ಪರ್ಚೇಸ್ ಕನ್ಸಿಡರೇಷನ್ ಜಾಸ್ತಿ ಇದ್ರೆ ಒಂದು ಜನರಲ್ ರಿಸರ್ವ್ ಬರುತ್ತೆ, ಅದನ್ನು ನಾವು ಕ್ಯಾಪಿಟಲ್ ಲಾಸ್ ಅಂತ ಕರಿತೀವಿ, ಡೆಬಿಟ್ ಆಗುತ್ತದು. ಇನ್ನೊಂದು ನಿಮಗೆ it
will be your assets will be in excess of the liabilities and purchase consideration. ಆಗ ನಿಮಗೆ ಅಗೇನ್ ಜನರಲ್ ರಿಸರ್ವ್ ಬರುತ್ತೆ, which will be a capital gain. With the book value of assets, liabilities and reserves and the amount of purchase consideration, excess or shortage of purchase consideration over share capital of transferor company is recorded adjusted as general reserve. ನೋಡಿ, ನಿಮಗೆ ಈ ಒಂದು ಸೆಷನಲ್ಲಿ ನಾವು ಏನನ್ನು ಡಿಸ್ಕಸ್ ಮಾಡಿದ್ದೀವಿ ಅಂದರೆ, ಫಾರ್ ಅ ಟ್ರಾನ್ಸ್ಫರ್ ಆಫ್ ಪ್ರಿಲಿಮಿನರಿ ಎಕ್ಸ್ಪೆನ್ಸಸ್, ಅಂಡರ್ರೈಟಿಂಗ್ ಕಮಿಷನ್, ಡಿಸ್ಕೌಂಟ್ ಆನ್ ಇಶ್ಯೂ ಆಫ್ ಶೇರ್ಸ್ ಆ್ಯಂಡ್ ಡಿಬೆಂಚರ್ಸ್ ಆ್ಯಂಡ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಲಾಸ್, ಇದನ್ನು ನಾವು ಯಾವ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡಬೇಕು ಅಂದರೆ ಈಕ್ವಿಟಿ ಶೇರ್ ಹೋಲ್ಡರ್ಸ್ ಅಕೌಂಟಿಗೆ. ಈ ಎಲ್ಲ ಎಕ್ಸ್ಪೆನ್ಸಸ್ಸನ್ನು ಈಕ್ವಿಟಿ ಶೇರ್ ಹೋಲ್ಡರ್ಸ್ಗೆ ಡೆಬಿಟ್ ಮಾಡಬೇಕು. ಪ್ರಿಲಿಮಿನರಿ ಎಕ್ಸ್ಪೆನ್ಸಸ್ ಅಕೌಂಟ್, ಅಂಡರ್ರೈಟಿಂಗ್ ಕಮಿಷನ್ ಅಕೌಂಟ್, ಡಿಸ್ಕೌಂಟ್ ಆನ್ ಇಶ್ಯೂ ಆಫ್ ಶೇರ್ಸ್ ಆ್ಯಂಡ್ ಡಿಬೆಂಚರ್ಸ್ ಅಕೌಂಟ್ and to profit and loss account. ಅದೇ ಪರ್ಚೇಸ್ ಕನ್ಸಿಡರೇಷನ್ ರಿಸಿಪ್ಟ್ಗೆ ಕ್ಯಾಶ್ ಆರ್ ಬ್ಯಾಂಕ್ ಅಕೌಂಟ್ ಡೆಬಿಟ್ ಟು ಟ್ರಾನ್ಸ್ಫರಿ ಕಂಪನಿ ಅಕೌಂಟ್. ಹಾಗೆ ಫಾರ್ ದ ಫೈನಲ್ ಪೇಮೆಂಟ್ ಮೇಡ್ ಟು ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್, ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ ಅಕೌಂಟ್ ಡೆಬಿಟ್ ಟು ಕ್ಯಾಶ್ ಆರ್ ಬ್ಯಾಂಕ್ ಅಕೌಂಟ್, ಶೇರ್ಸ್ ಇನ್ ಟ್ರಾನ್ಸ್ಫರಿ ಕಂಪನಿ ಅಕೌಂಟ್. ಅದು ಇನ್ ಕೇಸ್ ಪೇಮೆಂಟನ್ನು ಶೇರ್ಸ್ ರೂಪದಲ್ಲಿ ಮಾಡಿದರೆ ಆಗ ಪೇಮೆಂಟ್ ಶೇರ್ಸ್ ಇನ್ ಟ್ರಾನ್ಸ್ಫರಿ ಕಂಪನಿ ಅಕೌಂಟ್ ಅಂತ ಕನ್ಸಿಡರ್ ಮಾಡಬೇಕು. ನೆಕ್ಸ್ಟ್ ಇದರಲ್ಲಿ ನೋಟ್ ಏನು ಹೇಳ್ತಿದ್ದೀವಿ ಅಂದರೆ, ಇನ್ ಕೇಸ್ ಆಫ್ ಅಮಾಲ್ಗಮೇಷನ್ ಆಫ್ ಇನ್ ನೇಚರ್ ಆಫ್ ಮರ್ಜರ್ ಆಗಿದ್ದರೆ ಬರೀ ಈಕ್ವಿಟಿ ಶೇರ್ ಕ್ಯಾಪಿಟಲ್ ಮಾತ್ರನೇ ಶೇರ್ ಹೋಲ್ಡರ್ಸ್ ಅಕೌಂಟಿಗೆ ಟ್ರಾನ್ಸ್ಫರ್ ಆಗಬೇಕು. ಉಳಿದಿರೋಂತಹ ಎಲ್ಲ ಐಟಮ್ಸು, ಶೇರ್ ಹೋಲ್ಡರ್ಸ್ಗೆ ಬಿಲಾಂಗ್ ಆಗೋ ಎಲ್ಲ ಐಟಮ್ಸ್ ರಿಯಲೈಸೇಷನ್ ಅಕೌಂಟಿಗೆ ಟ್ರಾನ್ಸ್ಫರ್ ಆಗಬೇಕು. ಅದೇ ಅಮಾಲ್ಗಮೇಷನ್ ಆಗಿದ್ರೆ ಎಲ್ಲ ಐಟಮ್ಸು ರಿಲೇಟಿಂಗ್ ಟು ಈಕ್ವಿಟಿ ಶೇರ್ ಹೋಲ್ಡರ್ಸ್ ವಿಲ್ ಬಿ ಟ್ರಾನ್ಸ್ಫರ್ ಟು ಈಕ್ವಿಟಿ ಶೇರ್ ಹೋಲ್ಡರ್ಸ್ ಅಕೌಂಟ್. ಓನ್ಲಿ ಜನರಲ್ ಸ್ಟ್ಯಾಟ್ಯೂಟರಿ ರಿಸರ್ವ್ ವಿಲ್ ಬಿ ಟ್ರಾನ್ಸ್ಫರ್ ಟು ರಿಯಲೈಸೇಷನ್ ಅಕೌಂಟ್. ಮತ್ತು ಫೈನಲ್ ಪೇಮೆಂಟಿಗೆ ಈಕ್ವಿಟಿ ಶೇರ್ ಹೋಲ್ಡರ್ಸ್ ಅಕೌಂಟ್ ಡೆಬಿಟ್ ಟು ಈಕ್ವಿಟಿ ಶೇರ್ಸ್ ಇನ್ ಟ್ರಾನ್ಸ್ಫರಿ ಕಂಪನಿ ಟು ಕ್ಯಾಶ್ ಆರ್ ಬ್ಯಾಂಕ್ ಅಕೌಂಟ್. ಕ್ಯಾಶ್ ಅಲ್ಲಿ ಪೇ ಮಾಡಿದರೆ ಕ್ಯಾಶ್ ಅಂತ ಹಾಕೊಳ್ಳಿ, ಈಕ್ವಿಟಿ ಶೇರ್ಸ್ ಅಲ್ಲಿ ಪೇ ಮಾಡಿದರೆ ಶೇರ್ಸ್ ಅಂತ ಹಾಕೊಳ್ಳಿ. ವೆನ್ ಟ್ರಾನ್ಸ್ಫರಿ ಕಂಪನಿ ಇಶ್ಯೂಡ್ ಡಿಬೆಂಚರ್ಸ್ or discharge of transfer company debentures in the books of transferor company and later in the books of transferee company, the discharge must be recorded by the way of entry for payment of liabilities. ಕೆಲವೊಂದ್ಸಲ ಈಕ್ವಿಟಿ ಶೇರ್ಸು ಕ್ಯಾಶ್ ಬಿಟ್ಟು ಡಿಬೆಂಚರ್ಸ್ನಲ್ಲೂ ಕೊಡ್ಬೋದು. ಆ ಥರ ಏನಾದರೂ ಕೊಟ್ಟರೆ ಇಶ್ಯೂ ಡಿಬೆಂಚರ್ಸ್ ಫಾರ್ ಡಿಸ್ಚಾರ್ಜ್ ಆಫ್ ಟ್ರಾನ್ಸ್ಫರರ್ ಕಂಪನಿ ಡಿಬೆಂಚರ್ಸ್, ಆಗ ನೀವು ಟ್ರಾನ್ಸ್ಫರರ್ ಕಂಪನಿಯಲ್ಲಿ ಮೊದಲು, ಆಮೇಲೆ ಟ್ರಾನ್ಸ್ಫರಿ ಕಂಪನಿಯಲ್ಲಿ ಎರಡು ಕಡೆ ನೀವು ಏನಾದರೂ ತೋರಿಸ್ಬೇಕು ಅಂದರೆ ಡಿಸ್ಚಾರ್ಜ್ ಆಫ್ ಡಿಬೆಂಚರ್ಸ್ ಅನ್ನು ನಾವು ಪೇಮೆಂಟ್ ಆಫ್ ಲಯಬಿಲಿಟೀಸ್ ಅಂತ ಹೇಳಿ ಕನ್ಸಿಡರ್ ಮಾಡಿ ತೋರಿಸ್ಬೇಕು. ಲಾಸ್ಟ್ ಸ್ಟೆಪ್ ನಿಮಗೆ 4 ಸ್ಟೆಪ್ಸಲ್ಲಿ, ಸ್ಟೆಪ್ 1 ಪರ್ಚೇಸ್ ಕನ್ಸಿಡರೇಷನ್ ಕ್ಯಾಲ್ಕುಲೇಷನ್, ಸ್ಟೆಪ್ 2 ಡಿಸ್ಚಾರ್ಜ್ ಆಫ್ ಪರ್ಚೇಸ್ ಕನ್ಸಿಡರೇಷನ್, ಸ್ಟೆಪ್ 3 closing entries in the books of transferor company, last step ಬಂದು opening entries in the books of transferee company. ಇದರಲ್ಲಿ ಪರ್ಚೇಸ್ ಕನ್ಸಿಡರೇಷನ್ ಡ್ಯೂ ಇದ್ರೆ ಬಿಸ್ನೆಸ್ ಪರ್ಚೇಸ್ ಅಕೌಂಟ್ ಡೆಬಿಟ್ ಟು ಲಿಕ್ವಿಡೇಟರ್ಸ್ ಆಫ್ ಟ್ರಾನ್ಸ್ಫರರ್ ಕಂಪನಿ. ಎಷ್ಟು ಪರ್ಚೇಸ್ ಕನ್ಸಿಡರೇಷನ್ ಡ್ಯೂ ಇದೆಯೋ ಆ ಅಮೌಂಟನ್ನು ಹಾಕೋಬೇಕು. ಮತ್ತು ಫಾರ್ ಇನ್ಕಾರ್ಪೊರೇಟಿಂಗ್ ಅಸೆಟ್ಸ್ ಆ್ಯಂಡ್ ಲಯಬಿಲಿಟೀಸ್ ಟೇಕನ್ ಓವರ್ಗೆ, ಇನ್ ಕೇಸ್ ಆಫ್ ಅಮಾಲ್ಗಮೇಷನ್ ಇನ್ ದ ನೇಚರ್ ಆಫ್ ಮರ್ಜರ್ ಇದ್ರೆ ವೇರಿಯಸ್ ಅಸೆಟ್ಸ್ ಅಕೌಂಟ್ ಬ್ಯಾಲೆನ್ಸ್ ಅನ್ನ ಜನರಲ್ ರಿಸರ್ವ್ ಅಂತ ತಗೋತೀವಿ, ಟು ವೇರಿಯಸ್ ಲಯಬಿಲಿಟೀಸ್ ಅಕೌಂಟ್, ಟು ಬಿಸ್ನೆಸ್ ಪರ್ಚೇಸ್ ಅಕೌಂಟ್, ಟು ಜನರಲ್ ರಿಸರ್ವ್ ಅಕೌಂಟ್. ಇದನ್ನ ಬುಕ್ ವ್ಯಾಲ್ಯೂಸ್ ಅಲ್ಲಿ ತಗೋಬೇಕು.